ನನ್ನ ಹೆಸರು ಗಿರಿಜಮ್ಮ ಅಂತ ಅತ್ತಿಬೆಲೆ ಸೆಂಟ್ರಿಂದ ಬಂದಿದ್ದೀನಿ. ಮೊದಲಿಗೆ ಪತ್ರಿಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ನಮ್ಮ ಗುರುಗಳಾದ ಹರಿಕೃಷ್ಣ ಸಾರ್ ಅವರಿಗೆ ನನ್ನ ಪ್ರಣಾಮಗಳು. ನಾನು 2 ವರ್ಷ ಆಯಿತು ಈ ಧ್ಯಾನಕ್ಕೆ ಬಂದು. ಮೊದಲು ಗೋಲ್ಡನ್ ಹೋಮ್ಸಲ್ಲಿ ಧ್ಯಾನದ ಪ್ರಚಾರ ನಡೀತಾ ಇತ್ತು, 41 ಮಂಡಲ ಪೂಜೆ ಅಂತ. ಆವಾಗ ನಮ್ಮಣ್ಣ ನನ್ನ ಧ್ಯಾನದ ಪರಿಚಯ ಮಾಡಿಕೊಟ್ರು. ನಾನು ಮೊದಲಿಗೆ ಧ್ಯಾನಕ್ಕೆ ಪ್ರಯಾಣ ಮಾಡಿದಾಗ ನನಗೆ ಸ್ವಲ್ಪ ದಿನ ಇದರ ಬಗ್ಗೆ ಯಾವ ರೀತಿ ಅನುಭವಗಳು ಆಗಲಿಲ್ಲ. ಒಂದು 15 ದಿನ 20 ದಿನ ಆದಮೇಲೆ ಇದರ ಬಗ್ಗೆ ನನಗೆ ಧ್ಯಾನ ಅಂದರೆ ಏನು ಅನ್ನೋದು ನನಗೆ ಅರ್ಥವಾಯಿತು. ಶ್ವಾಸಮೀದ ಧ್ಯಾಸ ಅಂದರೆ ನಮ್ಮಲ್ಲಿ ನಾವಿರೋದು. ಮೊದಲಿಗೆ ನಾನು ಯಾರು ಎಂಬುದಾಗಿ ಇದರಿಂದ ನಾನು ಅರಿತುಕೊಂಡೆ. ಹಾಗೂ ಈ ಧ್ಯಾನ ಮಾಡುತ್ತಾ 41 ದಿನ ಆದಮೇಲೆ ನನಗೆ ತಲೆ ಸುತ್ತೋ ರೀತಿ ಆಯಿತು. ಕುಂಡಲಿ ಓಪನ್ ಆಗಿದೆ ಅಂತ ಡಾಕ್ಟರ್ ಸಾರ್ ಹೇಳಿದರು. ಮತ್ತು ಸ್ವಲ್ಪ ದಿನ ಆದಮೇಲೆ ಒಂದು ಆಸ್ಟ್ರಲ್ ಟ್ರಾವೆಲ್ ಆಯಿತು. ಹೇಗೆ ಅಂದರೆ ನಾನು ಧ್ಯಾನ ಮಾಡುವಾಗ ಒಂದು ಬೆಳಕು ಥರ ಕಾಣ್ತು. ಅಲ್ಲಿ ಅಂದರೆ ಪತ್ರಿಜಿ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ತುಂಬ ವಯಸ್ಸಾದ ಒಂದು ವ್ಯಕ್ತಿ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋದ್ರು. ಹೋದರೆ ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿದೆ. ಏನಂದರೆ ನಮ್ಮ ಮನೆಯವರು ತೀರ್ಕೊಂಡು 20 ವರ್ಷ ಆಗಿತ್ತು. ನನ್ನ ಕರ್ಕೊಂಡೋಗಿ ಅಲ್ಲಿ ನಮ್ಮ ಮನೆಯವ್ರನ್ನ ದರ್ಶನ ಮಾಡಿಸಿದ್ರು. ಹಾಗೂ ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡ್ಕೊಂಡು ಬಂದೆ. ಇದು ನನ್ನ ಜೀವನದ ಒಂದು ಅದ್ಭುತವಾದ ಘಟನೆ ಅಂತ ಹೇಳ್ಬೋದು. ಹಾಗೆ ನಾನು ಹರಿ ಸಾರ್ ಜೊತೆ ಧ್ಯಾನದ ಪ್ರಚಾರ ಮಾಡಬೇಕಾಗಿದೆ. ಈಗ ನಮ್ಮ ಸೆಂಟ್ರುಗಳು ತುಂಬ ಆಗಿದೆ. ಅದೇ ನನ್ನ ಜೀವನದ ಒಂದು ಗುರಿಯಾಗಿ ನಾನು ಅಳವಡಿಸ್ಕೊಂಡಿದ್ದೀನಿ ಧ್ಯಾನ ಪ್ರಚಾರ. ಅದರ ಜೊತೆ ನಾನು ಕೆಲವು ಸಾಮಾಜಿಕ ಒಂದು ಕಾರ್ಯಕ್ರಮಗಳನ್ನು ಭಾಗವಹಿಸುತ್ತಿದ್ದೇನೆ. SSY BST ಅಂತ. ಅಲ್ಲಿ ನಾನು ಈ ಧ್ಯಾನದ ಪ್ರಚಾರವನ್ನು ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ತುಂಬ ಸಂತೃಪ್ತಿಯಾದ ಇದಾಗಿದೆ. ಈ ಧ್ಯಾನ ಪ್ರಚಾರ ನಾನು ಮೊದಲು ಮಾಡಿದ ಮೇಲೆ ನಾನು ಏನು ನೆನೆದುಕೊಳ್ಳುತ್ತೇನೋ ಅದೆಲ್ಲ ನಡೆಯುತ್ತಿದೆ. ನಿಜವಾಗ್ಲೂ ಮಾಸ್ಟರ್ಸ್, ಇದು ಸತ್ಯವಾದ ಮಾತು. ಪ್ರತಿಯೊಬ್ಬರೂ ನಾವು ನಮ್ಮ ಜೀವನದಲ್ಲಿ ಈ ಧ್ಯಾನದ ಅಳವಡಿಕೆ ಮಾಡ್ಕೋಬೇಕು. ನಾವು ಏನಾದರೂ ಒಂದು ಪ್ರಯೋಜನ ಆಗಬೇಕಂದ್ರೆ ಗುರುಗಳನ್ನ ಹುಡ್ಕೊಂಡು ಹೋಗ್ತೀವಿ ದುಡ್ಡು ಕೊಟ್ಟು. ಆದರೆ ನಮ್ಮ ಹತ್ತಿರ ಬಂದಿದ್ದಾರೆ, ನಮ್ಮ ಪುಣ್ಯ ಅಂತ ಹೇಳ್ಬೋದು ಡಾಕ್ಟರ್ ಹರಿಕೃಷ್ಣ ಸರ್ ಅವರು. ಹಾಗೂ ಈ ದಿನ ನಮ್ಮ ಅತ್ತಿಬೆಲೆಯ ಸೆಂಟ್ರಿಂದ ಪೌರ್ಣಮಿಯ ಒಂದು ಧ್ಯಾನದ ಬೃಹತ್ಕರವಾದ ವಿಶೇಷ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿ ಒಂದು ಚೌಟ್ರಿಯಲ್ಲಿ ಇಲ್ಲಿ 101 ಮಾಸ್ಟರ್ಸಿಂದ 101 ನಿಮಿಷ ಧ್ಯಾನ ಅಂತ ಅಳವಡಿಸ್ಕೊಂಡಿದ್ದೀವಿ. ಸುಮಾರು 500 ಜನ ಮೇಲೆ ಬಂದಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಲೈವಲ್ಲಿ ಬರ್ತಾ ಇದೆ, PMC ಲೈವಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಈ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಹರಿಕೃಷ್ಣ ಸಾರ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು.